ಕೋಳಿ ಬಿಸ್ನೆಸ್ಸಲ್ಲಿ ಲಾಸ್ ಇಲ್ಲ. ಸುಮಾರು 8 ವರ್ಷಗಳ ಹಿಂದೆ ನಾವು 500 ಕೋಳಿ ಮರಿಗಳಿಂದ ಸ್ಟಾರ್ಟ್ ಮಾಡಿದ್ದು. ಬರೀ ಅವಾಗ ಒಂದು ಫಾರ್ಮ್ ಇತ್ತು ನಮ್ಮದು. ಇವಾಗ ಪ್ರೆಸೆಂಟ್ 7 ಫಾರ್ಮನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಸರ್. ಸರಿ ಸುಮಾರು ಇವಾಗ 30 ರಿಂದ 40 ಸಾವಿರ ಕೋಳಿಗಳನ್ನ ಮೇಯಿಸ್ತಾ ಇದ್ದೀವಿ. ಮಾಹಿತಿ ತಿಳ್ಕೊಬೇಕು ಸರ್. ಮೇನ್ ಯಾವ ಥರ ಸಾಕಾಣಿಕೆ ಮಾಡಬೇಕು, ಮರಿಗಳನ್ನ ಯಾವ ಥರ ನೋಡ್ಕೋಬೇಕು. ನಾವು ಪ್ರತಿ ಭಾನುವಾರಕ್ಕೊಂದ್ಸರಿ ನಾವು ಯಾವುದೇ ಜಿಲ್ಲೆಗಳಿಂದ ರೈತರು ಬಂದರೂ ಸಹ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಯಾವ ತಳಿ ಮೊಟ್ಟೆಗೆ ಒಳ್ಳೆಯದು, ಯಾವ ತಳಿ ಮಾಂಸಕ್ಕೆ ಒಳ್ಳೆಯದು, ಮಾರ್ಕೆಟಿಂಗ್ ಯಾವ ಥರ, ಅದ್ರ ಬಗ್ಗೆ ಅವ್ರಿಗೆ A to Z ನಾಲೆಜನ್ನು ಹೇಳ್ತಾ ಇದ್ದೀವಿ. 10 ಜನ ರೈತರು ಬಂದಿದ್ದಾರಂದ್ರೆ ಅಟ್ಲೀಸ್ಟ್ 8 ಜನನಾದರೂ ಸಕ್ಸಸ್ಫುಲ್ ಕಾಣಲಿ. ಟ್ರೈನಿಂಗ್ ಏನು ತಗೊಂಡು ಹೋಗಿ ಸಾಕಾಣಿಕೆ ಮಾಡಿದಾರಲ್ಲ 99% ಅವರು ಸಕ್ಸಸ್ ಆಗಿದ್ದಾರೆ. ಮುಂದೆ ಬರುವಂಥ ರೈತರಿಗೆ ಮಾಹಿತಿ ಕೊರತೆ ಇರಬಾರ್ದು. ಕೋಳಿ ಕೃಷಿ ಬೆಳೀಲಿ, ನಮ್ಗೆ ಪ್ರಾಬ್ಲಮ್ ಆದಂಗೆ ಯಾರಿಗೂ ರೈತರಿಗೆ ಆಗಬಾರ್ದು. 50-60 ಸಾವಿರ ಬಂಡವಾಳ ಹಾಕಿ ಅದರಿಂದ ನಮ್ಗೆ ಲಾಸ್ ಅನುಭವಿಸಿದಾಗ ತುಂಬ ಒಂದು. ನಮಸ್ಕಾರ, ನನ್ನ ಹೆಸರು ಚನ್ನವೀರಗೌಡ ಪಾಟೀಲ್ ಅಂತ. ನಮ್ಮ ಫಾರಮ್ ಹೆಸರು ಬಂದುಬಿಟ್ಟು ಪಾಟೀಲ್ ಪೌಲ್ಟ್ರಿ ಸರ್ವಿಸ್ ಆ್ಯಂಡ್ ಟ್ರೇಡರ್ಸ್ ಅಂತ. ನಮ್ಮದು ತಬಕೋದಹೊನ್ನಳ್ಳಿ, ಕಲಘಟಗಿ ತಾಲೂಕು ಮತ್ತು ಧಾರವಾಡ ಜಿಲ್ಲಾ. ಓಕೆ, ನಮ್ಮದು ಫಾರಮ್ಗಳು ಬಂದುಬಿಟ್ಟು ಕಲಘಟಗಿ ಮತ್ತು ತಬಕೋದಹೊನ್ನಳ್ಳಿ, ವೀರಾಪುರ, ಬುಡ್ರಸಿಂಗಿ, ಅರಳಿಕಟ್ಟಿ. ಕೋಳಿ ಸಾಕಾಣಿಕೆಯಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂತಂತಂದ್ರೆ ಮಾಹಿತಿ ತಿಳ್ಕೊಬೇಕು ಸರ್. ಮೇನ್ ಯಾವ ಥರ ಸಾಕಾಣಿಕೆ ಮಾಡಬೇಕು, ಮರಿಗಳನ್ನ ಯಾವ ಥರ ನೋಡ್ಕೋಬೇಕು, ಪಾಲನೆ ಪೋಷಣೆ. ಕೆಲಸ ಅಂತೂ ಜಾಸ್ತಿ ಆಗೋಲ್ಲ ಸರ್, ಇದು ಕೆಲಸ ಜಾಸ್ತಿ ಆಗೋಲ್ಲ. ಆದರೆ ನಮಗೆ ಒಳ್ಳೆ ಮಾಹಿತಿ ಇರಬೇಕು ಸರ್. ವ್ಯಾಕ್ಸಿನೇಷನ್ ಬಗ್ಗೆ ಮಾಹಿತಿ ಇರಬೇಕು, ಯಾವ ಥರ ಪಾಲನೆ ಪೋಷಣೆ ಮಾಡೋದ್ರ ಬಗ್ಗೆ ಮಾಹಿತಿ ಇರಬೇಕು. ಇದೊಂದು ವಸ್ತು ಅಲ್ಲ ಸರ್, ಇದು ಒಂದು ಜೀವ ಇರುವ ಪಕ್ಷಿ ಇದು. ಸೊ ಇದನ್ನು ತಗೊಂಡೋಗಿ ನಾವು ಸಾಕಬೇಕಂತಂದರೆ ಮಿನಿಮಮ್ ನಮ್ಮ ಹತ್ರ ನಾಲೆಜ್ ಇರಲೇಬೇಕು. ಯಾವ ಥರ ಪಾಲನೆ ಪೋಷಣೆ ಮಾಡಬೇಕು, ಕಾಲಕ್ಕೆ ಅವಕ್ಕೆ ಯಾವ ಥರ ರೋಗಗಳು ಬರುತ್ತೆ. ಕೋಳಿ ಬಿಸ್ನೆಸ್ಸಲ್ಲಿ ನೋಡಿರಿ, ಕೋಳಿ ಕೃಷಿನಲ್ಲಿ ರೋಗ ಬರೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ರೋಗ ಬರೋದು ಕಾಮನ್ ಸರ್. ಅದು ಯಾವಾಗ ನಮಗೆ ಜಾಸ್ತಿ ಅನಿಸುತ್ತೆ, ನಾವು ಅದನ್ನು ಅಬ್ಸರ್ವೇಷನ್ ಮಾಡದೇ ಇದ್ದಾಗ, ನಮಗದು ಮಾಹಿತಿ ಗೊತ್ತಿಲ್ಲದೆ ಇರೋವಾಗ ಅದು ನಮಗೆ ಜಾಸ್ತಿ ಅನಿಸುತ್ತೆ. ಸೊ ಅವಾಗ ಲಾಸ್ ಆಗುತ್ತೆ ಸರ್. ಎಲ್ಲರಿಗೂ ಲಾಸ್ ಆಗಿಲ್ಲ ಆ್ಯಕ್ಚುಲಿ. ನಾವು ಪ್ರತಿ ಭಾನುವಾರಕ್ಕೊಂದ್ಸರಿ ನಾವು ಯಾವುದೇ ಭಾಗದಿಂದ ಯಾವುದೇ ಜಿಲ್ಲೆಗಳಿಂದ ರೈತರು ಬಂದರೂ ಸಹ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ನೀವು ಆವಾಗಲೇ ಒಂದು ಕ್ವಶನ್ ಕೇಳಿದ್ರಿ ಸರ್, ಸ್ಟಾರ್ಟಿಂಗಿಂದ ನಿಮ್ಗೆ ಏನು ಕಷ್ಟ ಆಯಿತು ಅಂತ. ನನಗೆ ಕಷ್ಟ ಅನಿಸಿದ್ದಂತಂದರೆ, ನನಗೆ ಸ್ಟಾರ್ಟಿಂಗಲ್ಲಿ ಮಾಹಿತಿನೇ ಇರಲಿಲ್ಲ. ಕೋಳಿ ಸಾಕಾಣಿಕೆ ಮಾಡಬೇಕನ್ನೋ ಛಲ ಇತ್ತು, ಜಾಗ ಇತ್ತು, ಶೆಡ್ ಇತ್ತು, ಎಲ್ಲ ಇತ್ತು, ಬಟ್ ಮಾಹಿತಿ ಇರಲಿಲ್ಲ. ಸೊ ನಾನು ಮಾಹಿತಿ ಇಲ್ಲದೇ ತಂದು ಹಾಕೊಂಡ್ಬಿಟ್ಟೆ ಕೋಳಿಗಳನ್ನ, ಗೊತ್ತಾಗಲಿಲ್ಲ. ಆಮೇಲೆ ಅವಾಗ ಇಷ್ಟೊಂದು ಮಾಹಿತಿ ಹೇಳೋರು ಯಾರೂ ಇರಲಿಲ್ಲ. ಯಾವಾಗ 8 ವರ್ಷದ ಹಿಂದೆ ನಾನು ಹೇಳ್ತಾ ಇರೋದು. ಬ್ರೂಡಿಂಗ್ ಯಾವ ಥರ ಅಂತ ಗೊತ್ತಿಲ್ಲ, ವ್ಯಾಕ್ಸಿನೇಷನ್ ಯಾವ ಥರ ಅಂತ ಗೊತ್ತಿಲ್ಲ, 1 ತಿಂಗಳು ಮರಿ ತಗೊಂಡು ಬಂದಮೇಲೆ ಅವಕ್ಕೆ ಏನು ಪಾಲನೆ ಪೋಷಣೆ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ನಾವು ತುಂಬ ಕಷ್ಟಪಟ್ಟಿದ್ದೀವಿ ಸರ್. ನೀನು ಕೊಡೋ ಉದ್ದೇಶ ಮಾಹಿತಿ ಎಲ್ಲರಿಗೂ ದೊರೀಲಿ. ಈಗ ಫಾರ್ ಎಕ್ಸಾಂಪಲ್ 10 ಜನ ರೈತರು ಬಂದಿದ್ದಾರಂದರೆ ಅಟ್ಲೀಸ್ಟ್ 8 ಜನನಾದರೂ ಸಕ್ಸಸ್ಫುಲ್ ಕಾಣಲಿ. ಕಾಲಕ್ಕೆ ಯಾವ ಥರ ವ್ಯಾಕ್ಸಿನೇಷನ್ನ ಹಾಕಬೇಕು, ಆಮೇಲೆ ಮಾರ್ಕೆಟಿಂಗ್ ಯಾವ ಥರ, ತಳಿಗಳ ವಿಭಜನೆ, ಯಾವ ತಳಿ ಮೊಟ್ಟೆಗೆ ಒಳ್ಳೆಯದು, ಯಾವ ತಳಿ ಮಾಂಸಕ್ಕೆ ಒಳ್ಳೆಯದು, ಮಾರ್ಕೆಟಿಂಗ್ ಯಾವ ಥರ. ಸೊ ಇದ್ರ ಬಗ್ಗೆ ಅವ್ರಿಗೆ A to Z ನಾಲೆಜನ್ನು ಹೇಳ್ತಾ ಇದ್ದೀವಿ. ಯಾವ ತಳಿ ಸಾಕಿದರೆ ನೀವು, ಈ ತಳಿ ಮಾರ್ಕೆಟಲ್ಲಿ ಏನು ರೇಟ್ ಇದೆ ಗೊತ್ತಿರಲ್ಲ ರೈತರಿಗೆ. ಕಾವೇರಿಗೆ ಮಾರ್ಕೆಟಲ್ಲಿ ಏನು ರೇಟ್ ಇದೆ, ಸೊನಾಲಿಗೆ ಮಾರ್ಕೆಟಲ್ಲಿ ಏನು ರೇಟ್ ಇದೆ, ಒರಿಜಿನಲ್ ನಾಟಿಗೆ ಮಾರ್ಕೆಟಲ್ಲಿ ಏನು ರೇಟ್ ಇದೆ. ಸೊ ಇದ್ರ ಬಗ್ಗೆನೂ ನಾವು ಒತ್ತು ಕೊಟ್ಟು ಮಾಹಿತಿ ಹೇಳ್ತೀವಿ ಸರ್. ಆಲ್ ಓವರ್ ಕರ್ನಾಟಕದಿಂದ ಎಲ್ಲ ಭಾಗಗಳಿಂದನೂ ರೈತರು ಬರ್ತಾರೆ. ಸುಮಾರು ಜನಕ್ಕೆ ಟ್ರೈನಿಂಗನ್ನು ಕೊಟ್ಟಿದ್ದೀವಿ. ಬಟ್ ಒಂದೇನಂತಂದರೆ, ಟ್ರೈನಿಂಗ್ ಏನು ತಗೊಂಡು ಹೋಗಿ ಸಾಕಾಣಿಕೆ ಮಾಡಿದಾರಲ್ಲ 99% ಅವರು ಸಕ್ಸಸ್ ಆಗಿದ್ದಾರೆ ಸರ್. ಎಲ್ಲೋ 1% ಫೇಲ್ ಆಗಿರ್ಬೋದು, 99% ಸಕ್ಸಸ್ ಆಗಿದ್ದಾರೆ. ಏನು ತೊಂದರೆ ಇಲ್ಲ ಅವ್ರಿಗೆ ಸರ್. ನಾವು 1 ತಿಂಗಳ ಮರಿಗಳು ಕೊಡ್ತಾ ಇದ್ದೀನಿ. ದೊಡ್ಡದು ಮೊಟ್ಟೆಗೆ ಬಂದಿರೋ ಕೋಳಿ ಬೇಕಂದ್ರೂ ಕೊಡ್ತೀವಿ, ಮಾಂಸಕ್ಕೆ ಬಂದಿರೋ ಕೋಳಿ ಬೇಕಂದ್ರೂ ಕೊಡ್ತೀವಿ ಸರ್. ಆಮೇಲೆ ತಳಿಗಳು ಕೇಳೋದಾದರೆ ಸೊನಾಲಿ ನಾಟಿ, ಒರಿಜಿನಲ್ ನಾಟಿ ಮತ್ತು ಕಾವೇರಿ ನಾಟಿಗಳನ್ನ ಕೊಡ್ತಾ ಇದ್ದೀವಿ ಸರ್. ಆಲ್ ಓವರ್ ಕರ್ನಾಟಕ ಯಾವುದೇ ಭಾಗ ಇರಲಿ, ಯಾವುದೇ ಜಿಲ್ಲೆ ಇರಲಿ, ಡೆಲಿವರಿನ ಕೊಡ್ತೀವಿ ಸರ್. ಮಿನಿಮಮ್ 500 ಮರಿಗಳನ್ನು, ಅಂದರೆ 1 ತಿಂಗಳದ 500 ಮರಿಗಳನ್ನು ತೊಗೊಂಡ್ರೆ ನಾವು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ಒಂದು ಡೆಲಿವರಿ ವ್ಯವಸ್ಥೆಯನ್ನು ಕೊಡ್ತೀವಿ ಸರ್. ಡೆಲಿವರಿ ಫ್ರೀ ಇರುತ್ತೆ ಸರ್. ನಾವು ಟ್ರೈನಿಂಗ್ನ ಹುಬ್ಳಿ ರೈಲ್ವೆ ಸ್ಟೇಷನ್ ಹತ್ರ ಒಂದು ಆಫೀಸ್ ಮಾಡ್ಕೊಂಡಿದ್ದೀವಿ. ಮುಂಚೆ ಎಲ್ಲ ಫಾರಮಲ್ಲೇ ಕೊಡ್ತಿದ್ದೀವಿ ನಾವು ಟ್ರೈನಿಂಗ್ನ. ಬಟ್ ಬಸ್ಸಿನ ಅನಾನುಕೂಲತೆ ಇರೋದ್ರಿಂದ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ, ಈ ಬೆಂಗಳೂರು, ಆಮೇಲೆ ಗುಲ್ಬರ್ಗ, ಈ ಕಡೆಯಿಂದೆಲ್ಲ ರೈತರು ಬರ್ತಾರೆ. ಸೊ ಅದರಿಂದ ನಾವು ನಿಯರ್ ಬೈ ರೈಲ್ವೆ ಸ್ಟೇಷನ್, ಹುಬ್ಳಿ ರೈಲ್ವೆ ಸ್ಟೇಷನ್ ಹತ್ರ ಆಫೀಸ್ ಮಾಡಿಕೊಂಡು ಅಲ್ಲಿ ಟ್ರೈನಿಂಗನ್ನು ಕೊಡೋ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಆಮೇಲೆ ಮಹಿಳೆಯರು ಸಹ ಬರ್ಬೋದು ಸರ್ ಈ ಟ್ರೈನಿಂಗಲ್ಲಿ. ಬೆಳಗ್ಗೆ 11 ಗಂಟೆಯಿಂದ 3 ರಿಂದ 4 ಗಂಟೆವರೆಗೂ ನಾವು ಟ್ರೈನಿಂಗನ್ನು ಕಂಡಕ್ಟ್ ಮಾಡ್ತೀವಿ ಸರ್. ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕರೆ ಮಾಡಿ. ಇಲ್ಲ ಅಂತಂದರೆ ಹುಬ್ಳಿ ರೈಲ್ವೆ ಸ್ಟೇಷನ್ ಹತ್ರ ಅಜಂತಾ ಹೋಟೆಲ್, ನಿಯರ್ ಅಜಂತಾ ಹೋಟೆಲ್ ಹತ್ರ ನಮ್ಮದು ಆಫೀಸ್ ಇದೆ. ಆಫೀಸಿಗೆ ಬಂದು ಸಹ ನೀವು ಮೀಟ್ ಆಗ್ಬೋದು. ಇಲ್ಲ ಸರ್, ನಾವು ಫಾರಮ್ ವಿಸಿಟ್ ಮಾಡ್ತೀನಿ ಅನ್ನಂಗಿತ್ತಂದರೆ ನೀವು ಕಾಲ್ ಮಾಡಿ, ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ನಿಮಗೆ ನಿಯರ್ ಯಾವ ಫಾರಮ್ ಇದ್ದಾವೆ ನಾನು ವಿಸಿಟ್ ಮಾಡಿಸ್ತೀನಿ ಸರ್.